ಹೀಗೆ ಮನೆಯಲ್ಲಿ ಮಹಾಲಕ್ಷ್ಮಿಯ ಸಾನ್ನಿಧ್ಯವನ್ನು ನಾವು ಸ್ಥಿರಗೊಳಿಸ್ತಾ ಹೋಗಬೇಕಾಗತ್ತೆ. ಅಕ್ಕಿ ಡಬ್ಬ ಇಟ್ಟಿರ್ತೀವಿ, ಮತ್ತು ಧಾನ್ಯಗಳ ಡಬ್ಬ ಇಟ್ಟಿರ್ತೀವಿ ಅಡುಗೆ ಮನೆಯಲ್ಲಿ. ಹಾಗೆ ಪುಸ್ತಕವನ್ನು ಇಡೋದಕ್ಕೆ ಒಂದು ಬೀರು ಕಪಾಟುಗಳನ್ನು ಇಟ್ಕೊಂಡಿರ್ತೀವಿ. ಆದರೆ ಮಹಾಲಕ್ಷ್ಮಿಗೆ ನಮ್ಮ ಬಟ್ಟೆಯ ಜೊತೆಯಲ್ಲೇ ಇಡುವಂತಹ ವ್ಯವಸ್ಥೆ ಮಾಡಿಕೊಳ್ತೀವಿ ಬಿಟ್ಟು ಅವಳಿಗೆ ಒಂದು ಸಾನ್ನಿಧ್ಯವನ್ನು ನಾವು ಕೊಡೋದಿಲ್ಲ. ಅವಳು ಬಹಳ ಶುಚಿರ್ಭೂತಳಾಗಿರ್ತಕ್ಕಂಥವಳು. ಹಾಗೆ ನಿಮಗೆಲ್ಲ ಗೊತ್ತಿದೆ, ಮಹಾಲಕ್ಷ್ಮಿ ಲಕ್ಷ್ಮೀನಾರಾಯಣರು ಅಲಂಕಾರ ಪ್ರಿಯರು ಅಂತ. ಅಂತಹ ಅಲಂಕಾರ ಪ್ರಿಯರಾಗಿ ಶುದ್ಧವಾಗಿರ್ತಕ್ಕಂಥವರು ಅವಳು ಕ್ಷೀರಸಾಗರ ಕನ್ನಿಕೆ ಬೇರೆ. ಆ ಹಾಲಿನ ಸಮುದ್ರದಿಂದ ಉದ್ಭವ ಆಗಿರತಕ್ಕಂತಹ ಮಹಾತಾಯಿ ಅಂತ ನಾವೆಲ್ಲ ಕೇಳಿದ್ದೀವಿ. ಅಂತಹ ಮಹಾತಾಯಿ ನಮ್ಮ ಮನೆಯಲ್ಲಿ ಒಂದು ಸ್ಥಿರವಾದ ಜಾಗದಲ್ಲಿ ನೆಲೆಸಬೇಕಾದ್ರೆ ಅವಳಿಗೆ ಬೇಕಾಗಿರುವಂಥದ್ದು ಭೋಗ ಅಂತಂದರೆ ಬಹಳ ಸುಖ, ಸಂತೋಷ ಹಾಗೂ ಶುದ್ಧವಾದ ವಾತಾವರಣ ಅವಳಿಗೆ ಬೇಕಾಗಿರುತ್ತೆ. ಅಂತಹ ವಾತಾವರಣ ನಾವು ಸೃಷ್ಟಿ ಮಾಡಿ ಅವಳಿಗೆ ಒಂದು ಸಾನ್ನಿಧ್ಯವನ್ನು ಕೊಡಬೇಕು. ಅದು ನಮ್ಮ ಮನೆಯಲ್ಲಿ ನಾವು ಯಜಮಾನರು ಯಾರಿರ್ತೀರಿ ಆ ಯಜಮಾನರು ಮಲಗುವಂತಹ ಕೋಣೆಯಲ್ಲಿ ಉತ್ತರಾಭಿಮುಖವಾಗಿ ಅಗ್ನಿ ಏನು ಉತ್ತರ ಮತ್ತು ಪಶ್ಚಿಮ ಹಾಗೂ ಉತ್ತರ ಮತ್ತು ಪೂರ್ವದ ಮಧ್ಯಭಾಗದಲ್ಲಿ ಇಡಬೇಕಾಗತ್ತೆ. ಆ ರೀತಿ ಇಟ್ಟಾಗ ನಾವು ಸೌತ್ ವೆಸ್ಟ್ ಅಂತ ಹೇಳ್ತಾರೆ, ಕುಬೇರನ ಮೂಲೆ ಅಂತ ಹೇಳ್ತಾರೆ. ಕುಬೇರನ ಮೂಲೆ ಅಲ್ಲ, ಕುಬೇರ ಇರೋದು ಉತ್ತರ ದಿಕ್ಕಿನಲ್ಲಿ, ನೈಋತ್ಯದಲ್ಲಿರುವಂಥದ್ದು ನಿರಋತಿ ಎಂಬತಕ್ಕಂಥವನು. ಆದ್ದರಿಂದ ನೈಋತ್ಯ ಮೂಲೆಯಲ್ಲಿ ನಿಮ್ಮ ಬಟ್ಟೆಗಳಿರುವಂತಹ ಬೀರೋನ ಇಟ್ಕೊಂಡು ಅಲ್ಲಿ ಬಟ್ಟೆಗಳನ್ನು ಇಟ್ಟು ಅದರ ಪಕ್ಕದಲ್ಲಿ ಉತ್ತರಾಭಿಮುಖ ಅಥವಾ ಪೂರ್ವಾಭಿಮುಖವಾಗಿ ಲಕ್ಷ್ಮೀ ದೇವಿಗೆ ಒಂದು ಬೀರುನೋ ಒಂದು ಪೆಟ್ಟಿಗೆನೋ ಇಟ್ಟು ಅಲ್ಲಿ ನೀವು ಹಣ ಮತ್ತು ಒಡವೆಗಳನ್ನು ಇಟ್ಟು ಬೀಗ ಹಾಕುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡ್ರೆ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಸಾನ್ನಿಧ್ಯ ಸ್ಥಿರವಾಗಿರುತ್ತೆ. ನಾವು ಕೊಡುವಂತಹ ಸಾನ್ನಿಧ್ಯದಲ್ಲಿ ಏನು ಪೆಟ್ಟಿಗೆ ಇಡ್ತೀವೋ ಅಥವಾ ಬೀರು ಇಡ್ತೀವೋ, ನಮ್ಮ ಒಡವೆ ವಸ್ತುಗಳನ್ನು ಮತ್ತು ನಮಗೆ ಬಂದಿರುವಂತಹ ಹಣವನ್ನು ಇಡೋದಕ್ಕೆ ಏನು ಪೆಟ್ಟಿಗೆ ಇಡ್ತೀವೋ ಆ ಪೆಟ್ಟಿಗೆಯ ಕೆಳಭಾಗದಲ್ಲಿ ಕೆಂಪು ರೇಷ್ಮೆ ವಸ್ತ್ರ, ರೇಷ್ಮೆ ತರಕ್ಕೆ ನಮ್ಮ ಕೈಲಾಗೋದಿಲ್ಲ ಅಂತಂದರೆ ಯಾವುದಾದ್ರೂ ಒಂದು ಕೆಂಪು ವಸ್ತ್ರವನ್ನು ಹಾಕಿಟ್ಟು ಆ ಕೆಂಪು ವಸ್ತ್ರದ ಮೇಲೆ ಪಚ್ಚ ಕರ್ಪೂರ ಅಂತ ಹೇಳ್ತಾರೆ. ಗಂಧ, ಶ್ರೀಗಂಧವನ್ನು ತೆಗೆಯುವಾಗ ಪಚ್ಚ ಕರ್ಪೂರ ಮತ್ತು ಕೇಸರಿಯನ್ನು ಉಪಯೋಗಿಸಬೇಕು ಅಂತ ಹೇಳ್ತಾರೆ. ಆ ಪಚ್ಚ ಕರ್ಪೂರವನ್ನು ಪುಡಿ ಮಾಡಿ ಹಾಕಿದಾಗ ಅದು ಒಳ್ಳೆಯ ಸುವಾಸನೆಯನ್ನು ಬೀರುತ್ತೆ. ಮತ್ತು ಲಾವಂಚ ಅಂತ ಹೇಳಿ ಸಿಗುತ್ತೆ. ಆ ಲಾವಂಚವನ್ನು ಹರಡಿ ಕಮಲಾಕ್ಷಿ ಬೀಜ ಅಂತ ಹೇಳ್ತಾರೆ. ಕಮಲಾಕ್ಷಿ ಬೀಜವನ್ನು ಕೂಡ ಒಂದು 5 ಕಮಲಾಕ್ಷಿ ಬೀಜವನ್ನು ಇಟ್ಟು ನಿಮ್ಮ ಒಡವೆ ಅಥವಾ ಹಣ ಏನಿರುತ್ತೆ ಅದನ್ನು ಇಡಬಹುದು. ಇಟ್ಟು ಪ್ರತಿ ಶುಕ್ರವಾರಗಳಲ್ಲಿ ನಾನು ಹೇಳಿಕೊಟ್ಟಿರುವಂತಹ ಅನೇಕ ವಿಧವಾದ ಮಹಾಲಕ್ಷ್ಮಿ ಪೂಜೆಯನ್ನು ಹೇಳಿಕೊಡ್ತಾನೇ ಬಂದಿದ್ದೀನಿ. ನಿಮಗೆ ಮಾಹಿತಿ ಸಂಪೂರ್ಣ ಸಿಕ್ಕಿಲ್ಲ ಅಂತಂದರೆ ನಮ್ಮ ಫೋನ್ ನಂಬರ್ಗೆ ಕರೆ ಮಾಡಿ ಸಂಪೂರ್ಣವಾದ ಮಾಹಿತಿಯನ್ನು ಪಡ್ಕೊಳ್ಳಿ. ಮಹಾಲಕ್ಷ್ಮಿಯ ಸಾನ್ನಿಧ್ಯವನ್ನು ಮನೆಯಲ್ಲಿ ಸ್ಥಿರವಾಗಿ ನೆಲೆಸುವಂತೆ ಮಾಡೋಕ್ಕೆ ಏನೇನು ಬೇಕು ಅವೆಲ್ಲವನ್ನು ಹೇಳಿಕೊಡ್ತಾ ಬರ್ತಾಯಿದೆ. ಇನ್ನು ಮನೆಯಲ್ಲಿ ಈ ರೀತಿಯಾಗಿ ಮಹಾಲಕ್ಷ್ಮಿ ನಾವು ಏನು ದುಡಿದ್ರೂ ಕೂಡ ನಮಗೆ ಆಗ್ತಾ ಇಲ್ಲ. ಪಾಪ ಆಗಲೇ ತಾಯಿಯವರು ಯಾರೋ ವಿಪರೀತವಾಗಿ ಬೇಜಾರು ಮಾಡಿಕೊಂಡ್ರು, ಮಗಳಿಗೆ ಮದುವೆ ಮಾಡಿದ್ರಿ ಈ ರೀತಿ ಆಯಿತು ಅಂತ. ಈ ರೀತಿ ಆಗೋದಕ್ಕೆ ಕಾರಣ ಏನಪ್ಪ ಅಂತಂದರೆ ನಮ್ಮ ಮನೆಯಲ್ಲಿರುವಂತಹ ಪೂರ್ವಾರ್ಜಿತವಾದ ಪೂರ್ವಜರಿಂದಾಗಲಿ ಅಥವಾ ನಮ್ಮ ಪೂರ್ವ ಜನ್ಮದಲ್ಲಾಗಲಿ ಮಾಡಿರುವಂತಹ ಕರ್ಮ ಬಾಧೆಗಳು ಅಂತ ಹೇಳ್ತಾ ಇದ್ದೀನಿ. ಕರ್ಮ ಬಾಧೆಗಳು ಯಾರನ್ನೂ ಬಾಧಿಸದೆ ಬಿಡೋದಿಲ್ಲ. ಎಲ್ಲರಿಗೂ ಕೂಡ ಈ ಕರ್ಮ ಬಾಧೆ ಅನ್ನೋದು ಇದ್ದೇ ಇರುತ್ತೆ. ಈ ಕರ್ಮ ಬಾಧೆಯನ್ನು ಅನುಭವಿಸಿಯೇ ತೀರಬೇಕಾದಂತಹ ಸಂದರ್ಭ ಕೂಡ ಇರುತ್ತೆ. ಅನುಭವಿಸುವಂತಹ ಸಂದರ್ಭದಲ್ಲಿ ಆತ್ಮವಿಶ್ವಾಸವನ್ನು ಪಡ್ಕೊಳ್ಳೋದಕ್ಕೆ ಮಾತ್ರ, ಆತ್ಮಸ್ಥೈರ್ಯವನ್ನು ಪಡ್ಕೊಳ್ಳೋದಕ್ಕೆ ನಾವು ಭಗವಂತನ ಆರಾಧನೆಯನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಭಾರತೀಯ ಪರಂಪರೆಯಲ್ಲಿ ಬಂದಿರುವಂಥದ್ದು. ಋಷಿ ಮುನಿಗಳೆಲ್ಲರೂ ಕೂಡ ವರ್ಷಾನುಗಟ್ಟಲೆ ತಪಸ್ಸನ್ನು ಮಾಡ್ತಾ ಅವರ ದೇಹದ ಭಾವವನ್ನು ತೊರೆದು ಭಗವಂತನಲ್ಲಿ ಲೀನವಾಗುತ್ತಾ ಇದ್ದಂತಹ ಸಂದರ್ಭ. ಅವ್ರಿಗೆ ಅನೇಕ ಕಷ್ಟ ಕಾರ್ಪಣ್ಯಗಳು ಬಂದರೂ ಕೂಡ ಅವರು ಅದಕ್ಕೆ ಗಮನ ಕೊಡದೆ ತಪಸ್ಸನ್ನು ಆಚರಣೆ ಮಾಡ್ತಾಯಿದ್ರು. ಆದರೆ ಇವತ್ತು ನಮಗೆ ಆ ಸ್ಥಿತಿ ಇಲ್ಲ. ನಾವು ಕಷ್ಟ ಕಾರ್ಪಣ್ಯ ಬಂತು ಅಂದರೆ ಮನಸ್ಸನ್ನು ಕುಗ್ಗಿಸ್ಕೊಂಡು ಬಿಡ್ತೀವಿ. ಅಯ್ಯೋ ನನಗೆ ಇನ್ನೇನೋ ದಾರಿನೇ ಇಲ್ವೇನೋ ಅಂತ ಹೇಳಿ ಮನೆ ಬಿಟ್ಟು ಓಡಿ ಹೋಗೋದು ಅಥವಾ ನೇಣು ಹಾಕ್ಕೊಂಡು ಸತ್ತೋಗೋದು, ಕೆರೆನೋ ಬಾವಿಲೋ ಬಿದ್ದು ಸತ್ತು ಹೋಗೋದು, ಈ ರೀತಿಯಾದ ಅನೇಕ ಸಮಸ್ಯೆಗಳನ್ನು ನಾವು ಮಾಡ್ಕೊಳ್ತಾನೆ ಬರ್ತೀವಿ.
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.